ನಮಸ್ಕಾರ ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಈ ಒಂದೇ ಒಂದು ಪದಕ್ಕೆ ಇವತ್ತು ನಮ್ಮ ಲೈಫ್ನಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ನಾವು ಫೈನಾನ್ಷಿಯಲಿ ಸಕ್ಸಸ್ ಆಗಬೇಕಾ ಅಥವಾ ನಾವು ಅಂದ್ಕೊಂಡಿರುವ ಆ ಡ್ರೀಮ್ ಗೋಲ್ಗಳನ್ನು ರೀಚ್ ಆಗಬೇಕಾ, ಎಲ್ಲದಕ್ಕೂ ಈ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಆದರೆ ಎಷ್ಟೋ ಸಲ ನಮ್ಮ ಲೈಫ್ನಲ್ಲಿ ಏನಾಗುತ್ತೆ ಅಂದರೆ, ಈ ತಿಂಗಳಿಂದ ಇಷ್ಟು ದುಡ್ಡು ಸೇವ್ ಮಾಡಲೇಬೇಕು, ಏನೇ ಖರ್ಚು ಬಂದರೂ ಕೂಡ ಇಷ್ಟು ಅಮೌಂಟ್ ಎತ್ತಿಡಲೇಬೇಕು ಅಂತ ನಾವೆಲ್ಲ ಗಟ್ಟಿಯಾಗಿ ಅಂದುಕೊಳ್ತೀವಿ. ಅದರ ರಿಯಾಲಿಟಿ ಏನಪ್ಪ ಅಂದರೆ, ಪ್ರತಿ ತಿಂಗಳು ಸಂಬಳದ ದುಡ್ಡು ನಮ್ಮ ಕೈಗೆ ಎಷ್ಟು ವೇಗವಾಗಿ ಬರುತ್ತೋ ಅಷ್ಟೇ ವೇಗವಾಗಿ ನಮ್ಗೆ ಗೊತ್ತಿಲ್ಲದೆ ಖಾಲಿ ಕೂಡ ಆಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ನಮ್ಮ ಕನಸಿನ ಗೋಲ್ಗಳು ಈ ತಿಂಗಳಿಂದ ಮುಂದಿನ ತಿಂಗಳಿಗೆ, ಮುಂದಿನ ತಿಂಗಳಿಂದ ಇನ್ನೊಂದು ತಿಂಗಳಿಗೆ, ಮುಂದಿನ ವರ್ಷಕ್ಕೆ ಹೀಗೆ ಹೋಗ್ತಾನೆ ಇರ್ತವೆ. ಹಾಗಿದ್ರೆ ಈ ಪರಿಸ್ಥಿತಿಯಿಂದ ಆಚೆ ಬರೋದು ಹೇಗೆ? ಬಂದ ಸಂಬಳ ಖಾಲಿ ಆಗೋ ಮುಂಚೆನೇ ಒಂದು ಡಿಸಿಪ್ಲಿನಿಂದ ಹಣವನ್ನು ಉಳಿಸಿ ಗೋಲ್ಗಳನ್ನು ರೀಚ್ ಆಗೋಕೆ ಯಾವೆಲ್ಲ ಮೆಥಡ್ಸ್ನ ನಾವು ಫಾಲೋ ಮಾಡಬಹುದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸಂಬಳ ಬರ್ತಾ ಇದೆ ಆದರೆ ನಿಲ್ತಾ ಇಲ್ಲ, ಗೋಲ್ಸ್ ರೀಚ್ ಆಗೋದು ಹೇಗೆ? ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮ್ಮೆಲ್ಲರ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ಸೇವಿಂಗ್ಸ್. ಮನೆ ಬಾಡಿಗೆ, ಕರೆಂಟ್ ಬಿಲ್, EMI, ವೀಕೆಂಡ್ ಖರ್ಚು, ಹೀಗೆ ಬಂದ ದುಡ್ಡು ಬಂದ ಹಾಗೇನೆ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ಕಡೆಗೆ ಉಳಿತಾಯ ಅನ್ನೋದು ಝೀರೋ. ನಾವೆಲ್ಲರೂ ಲೈಫ್ನಲ್ಲಿ ಒಂದೊಂದು ಫಿನಾನ್ಷಿಯಲ್ ಗೋಲ್ ಇಟ್ಕೊಂಡಿರ್ತೀವಲ್ವ. ಹೊಸ ವರ್ಷಕ್ಕೆ ಯಾವುದೋ ಹಬ್ಬದ ದಿನಾನೋ ಯಾರಿಗೋ ಹೊಸದಾಗಿ ಒಂದು 210cc ಬೈಕ್ ತೊಗೋಬೇಕು ಅಥವಾ ಒಂದು ಕಾರ್ ತೊಗೋಬೇಕು ಅನ್ನೋ ಡ್ರೀಮ್ ಎಲ್ಲ ಇರುತ್ತೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಬೇಕು ಅನ್ನೋ ಪ್ಲಾನ್ ಇರುತ್ತೆ. ಆದರೆ ದಿನನಿತ್ಯದ ಖರ್ಚುಗಳ ನಡುವೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ಪ್ರತ್ಯೇಕವಾಗಿ ದುಡ್ಡು ಇಟ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಿರೋದು ತುಂಬ ಜನಕ್ಕೆ. ಸ್ನೇಹಿತರೆ, ಇವತ್ತು ಭಾರತದ ಮೆಟ್ರೋ ಸಿಟಿಗಳಲ್ಲಿ ಕೆಲಸ ಮಾಡ್ತಿರೋ ಬರೋಬ್ಬರಿ 55%ಗೂ ಅಧಿಕ ಯುವಕರು ಪೇ ಚೆಕ್ ಟು ಪೇ ಚೆಕ್ ಅಥವಾ ಸ್ಯಾಲ್ರಿ ಮೆಸೇಜ್ ಟು ಸ್ಯಾಲ್ರಿ ಮೆಸೇಜ್ ಜೀವನ ನಡೆಸ್ತಾ ಇದ್ದಾರೆ. ಬರೋ ಸಂಬಳ ಆ ತಿಂಗಳ ಎಂಡಿಗೂ ಕೂಡ ಉಳ್ಕೊಂಡಿರೋದಿಲ್ಲ. ಸೇವಿಂಗ್ಸ್ ಝೀರೋ, ಫಿನಾನ್ಷಿಯಲ್ ಸೆಕ್ಯೂರಿಟಿ ಗೋವಿಂದ. ಹಾಗಾದರೆ ಈ ಟ್ರ್ಯಾಪ್ನಿಂದ ಆಚೆ ಬಂದು ನಮ್ಮ ಗೋಲ್ಗಳಿಗೆ ತಕ್ಕಂತೆ ಸೇವಿಂಗ್ಸ್ ಮಾಡೋದು ಹೇಗೆ? ಆ ಸೇವಿಂಗ್ಸ್ ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಏರಿಳಿತ ಇಲ್ಲದೆ, ಬ್ಯಾಂಕ್ ಬಡ್ಡಿಯೊಂದಿಗೆ ಸ್ಟೇಬಲ್ ಆಗಿ ಒಂದು ಕಡೆ ಕಣ್ಣು ಮುಂದೆ ಯಾವಾಗಲೂ ಕೂಡ ನಿಮಗೆ ಇರೋ ರೀತಿ ಅದನ್ನು ಉಳಿಸ್ತಾ ಹೋಗೋದು ಹೇಗೆ? ಒಂದು ಡೀಸೆಂಟ್ ಇಂಟ್ರೆಸ್ಟ್ನ ಬಡ್ಡಿಯನ್ನು ಪಡ್ಕೊಳ್ತಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ RD, FD ಇವೆಲ್ಲ ಕಣ್ಣಿಗೆ ಕಾಣಿಸ್ತವೆ. ಬ್ಯಾಂಕ್ಗಳು ಆಫರ್ ಮಾಡೋ ಪ್ರಾಡಕ್ಟ್, ಫಿಕ್ಸ್ಡ್ ಇಂಟ್ರೆಸ್ಟ್ ಇರೋ ಪ್ರಾಡಕ್ಟ್. ಅದರಲ್ಲೂ ಕೂಡ ಸ್ನೇಹಿತರೆ, ಮುಖ್ಯವಾಗಿ ಜೀವನದಲ್ಲಿ ಸಾಕಷ್ಟು ಶಾರ್ಟ್ ಟರ್ಮ್ ಗೋಲ್ಗಳಿರ್ತವೆ. ಆಗಲೇ ಹೇಳಿದ ಹಾಗೆ ಒಂದು ವೆಹಿಕಲ್ ಪರ್ಚೇಸ್ ಮಾಡೋದಿರ್ಬೋದು. ಒಂದು ಕಾರ್ ಅಂತ ಇಟ್ಕೊಳ್ಳಿ, ಒಂದು 18 ತಿಂಗಳಲ್ಲಿ ಹೊಸ ಕಾರ್ ತೊಗೋಬೇಕು. ನೀವು ಗೋಲ್ ಇಟ್ಕೊಂಡಿರ್ತೀರ, ಆಸೆ ಇರುತ್ತೆ. ಆಗ ಡೌನ್ ಪೇಮೆಂಟ್ಗೆ ಒಂದು 50,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳಿ. ಉಳಿದ ಲೋನ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ ಇರುತ್ತೆ. ಆದರೆ ಆ ಡೌನ್ ಪೇಮೆಂಟ್ಗೆ ಇವಾಗಿಂದಲೇ ಸ್ವಲ್ಪ ಎತ್ತಿಟ್ಟಿಲ್ಲ ಅಂದರೆ, ಆ 18 ತಿಂಗಳು ಬಂದಾಗ ದುಡ್ಡು ರೆಡಿ ಇಲ್ಲ ಅಂತ ಹೇಳಿದ್ರೆ, ಆ ತಿಂಗಳ ಸಂಬಳ ಅಥವಾ 2 ತಿಂಗಳ ಸಂಬಳ ಅಲ್ಲಿಗೆ ಹೋಗುತ್ತೆ ಅಂದರೆ ಮತ್ತೆ ಗೋಲ್ ಮುಂದಕ್ಕೆ ಹೋಗ್ಬೋದು. ಅದೇ ಇವಾಗಿಂದಲೇ ಆ ಡೌನ್ ಪೇಮೆಂಟಿಗೆ ಬೇಕಾಗಿರೋ ದುಡ್ಡನ್ನು ಎತ್ತಿಡ್ತಾ ಬಂದರೆ, ಪ್ರತಿ ತಿಂಗಳು ಬರೀ 2,500ದಿಂದ 3,000 ರೂಪಾಯಿಯ RDಯನ್ನು ಶುರು ಮಾಡಿದ್ರೆ ವ್ಯಕ್ತಿ 18 ತಿಂಗಳು ಮುಗಿಯುವಷ್ಟರಲ್ಲಿ ಅವರ ಡೌನ್ ಪೇಮೆಂಟ್ ಅಮೌಂಟ್ ರೆಡಿ ಆಗಿರುತ್ತೆ ವಿತ್ ಇಂಟ್ರೆಸ್ಟ್. ಬ್ಯಾಂಕ್ ಬಡ್ಡಿ ಕೂಡ ಬಂದಿರುತ್ತೆ. 5-6 ತಿಂಗಳಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆ ಟ್ರಿಪ್ ಹೋಗೋ ಟೈಮಿಗೆ ದುಡ್ಡು ಅರೇಂಜ್ ಮಾಡೋಕ್ಕೆ ಹೊರಟ್ರೆ ಕೈಲಿರೋ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಅವಾಗಿನ ಖರ್ಚನ್ನೆಲ್ಲ ಕಟ್ ಮಾಡಿಕೊಂಡು ಒದ್ದಾಡಬೇಕಾಗತ್ತಲ್ವ. ಅಥವಾ ಟ್ರಿಪ್ ಆಸೆ ಮತ್ತೆ ಮುಂದಕ್ಕೆ ಹೋಗ್ಬೋದು. ಅದ್ರ ಬದಲು ಇವಾಗಿನಿಂದಲೇ ಆ ಟ್ರಿಪ್ಗೆ ಒಂಚೂರು ದುಡ್ಡನ್ನು ಎತ್ತಿಡ್ತಾ ಬಂದರೆ, ಒಂದು ಅಂದಾಜು 3,500 ರೂಪಾಯಿನ RD ಶುರು ಮಾಡಿದ್ರೆ ಟ್ರಿಪ್ ಖರ್ಚಿಗೆ 6 ತಿಂಗಳು ಬಿಟ್ಟು ಆ ದುಡ್ಡು ರೆಡಿಯಾಗಿ ಹೋಗಿರುತ್ತೆ. ಮೂರನೇದು ಎಮರ್ಜೆನ್ಸಿ ಸಿಚುವೇಶನ್. ಬಹುತೇಕ ಜನರಲ್ಲಿ ಎಮರ್ಜೆನ್ಸಿ ಫಂಡ್ ಇಲ್ಲ ಇವತ್ತು. ದಿಢೀರಂತ ಬರೋ ಮೆಡಿಕಲ್ ಎಮರ್ಜೆನ್ಸಿಗೆ ಅಥವಾ ಯಾವುದಾದ್ರೂ ಎಮರ್ಜೆನ್ಸಿಗೆ ಹಣ ಹೊಂದಿಸೋಕೆ ಕಂಗಾಲಾಗ್ತಾರೆ. ತಜ್ಞರು ಹೇಳ್ತಾರೆ ಸ್ನೇಹಿತರೆ, ಕನಿಷ್ಠ ಪಕ್ಷ 6 ತಿಂಗಳ ನಿಮ್ಮ ಖರ್ಚೇನಿದೆ, 6 ತಿಂಗಳ ಆದಾಯ ಅಂತ ಹೇಳ್ತಾರೆ, ಅಟ್ಲೀಸ್ಟ್ 6 ತಿಂಗಳ ಖರ್ಚೇನಿದೆ ಅಷ್ಟಾದರೂ ಕೂಡ, ಅಷ್ಟು ಅಮೌಂಟ್ ಆದರೂ ಕೂಡ ನಿಮಗೆ ಪ್ರತ್ಯೇಕವಾಗಿ ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟಿರಬೇಕು ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಎಮರ್ಜೆನ್ಸಿ ಫಂಡ್ ಯಾವತ್ತೂ ಕೂಡ ಮಾರ್ಕೆಟ್ ಲಿಂಕ್ಡ್ ಆಗಿರಬಾರ್ದು, ವಾಲಟೈಲ್ ಆಗಿರಬಾರ್ದು, ಏರಿಳಿತ ಇರಬಾರ್ದು. ಅಲ್ಲಿ ರಿಟರ್ನ್ ಚೇಸ್ ಮಾಡಬಾರ್ದು. ಅಲ್ಲಿ ಪ್ರಿಡಿಕ್ಟಿಬಿಲಿಟಿ ಇರಬೇಕು. ಓಕೆ, ನಾನು ಎಷ್ಟಿಟ್ಟಿರ್ತೀನಿ, ಎಷ್ಟು ಸಿಗುತ್ತೆ, ಬ್ಯಾಂಕ್ನಿಂದ ಡೀಸೆಂಟಾಗಿ ಎಷ್ಟು ಬಡ್ಡಿ ಬರ್ತಾ ಇರುತ್ತೆ ಅನ್ನೋ ಥರದಲ್ಲಿ ಪ್ರಿಡಿಕ್ಟೇಬಲ್ ಇರಬೇಕು. ಅದು ತೆಗೆಯೋ ಟೈಮಲ್ಲಿ ಬಿದ್ದಿದೆ, ಅರ್ಜೆಂಟಿ ತೆಗಿಲಿಕ್ಕಾಗಲ್ಲ ಅಥವಾ ಲಾಸಲ್ಲಿ ತೆಗಿಬೇಕು ಅನ್ನೋ ಥರ ಇರಬಾರ್ದು ಅಂತ ತಜ್ಞರು ಹೇಳ್ತಾರೆ. ಸೊ ಸ್ನೇಹಿತರೆ, ಈ ರೀತಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೂ ಕೂಡ ಜನ RDಯನ್ನು ಯೂಸ್ ಮಾಡ್ತಾರೆ ತುಂಬ ಜನ. ಯಾಕಂದರೆ RD ಬ್ಯಾಂಕ್ನ ಪ್ರಾಡಕ್ಟ್ ಆಗಿರುತ್ತೆ. ಎಮರ್ಜೆನ್ಸಿ ಫಂಡಲ್ಲಿ ರಿಟರ್ನ್ ಚೇಸ್ ಮಾಡೋದಲ್ಲ, ಅದು ಸ್ಟೆಬಿಲಿಟಿ ಮುಖ್ಯ, ಯಾವಾಗ ಬೇಕಾದರೂ ತಗೊಳಕ್ಕೆ ರೆಡಿ ಇರಬೇಕು ಅದು, ಹಾಗೂ ಡೀಸೆಂಟ್ ಬಡ್ಡಿ ಬರ್ತಾ ಇರಬೇಕು ಅನ್ನೋ ಲೆಕ್ಕಾಚಾರ ಇರುತ್ತಲ್ವ. ಹಾಗಾಗಿ ಯಾರೂ ಕೂಡ ಬುದ್ಧಿವಂತರು ಎಮರ್ಜೆನ್ಸಿ ಫಂಡನ್ನು, ಶಾರ್ಟ್ ಹಾಗೂ ಮೀಡಿಯಮ್ ಟರ್ಮ್ ಗೋಲ್ಗಳನ್ನು, ಅದಕ್ಕೆ ಬೇಕಾಗಿರೋ ದುಡ್ಡನ್ನು ಹೈ ರಿಸ್ಕ್ ಆ್ಯಸೆಟ್ಸಲ್ಲಿ ಇಡೋದೇ ಇಲ್ಲ. ನೀವು ಚೆಕ್ ಮಾಡಿ ನೋಡಿ, ಬೇಕಾದರೆ ಅದನ್ನು ಸೇಫರ್ ಸೈಡ್ ಇಟ್ಟಿರ್ತಾರೆ.
ಬಾಂಡ್ಸ್, RD, FD ಈ ಥರದ್ರಲ್ಲಿ ಇಟ್ಟಿರ್ತಾರೆ. ಡೆಟ್ ಮ್ಯೂಚುವಲ್ ಫಂಡ್ ಈ ಥರದ್ರಲ್ಲಿ ಇಟ್ಟಿರ್ತಾರೆ. ಅದರಲ್ಲೂ RD ಅಂತೂ ಈಗ ತುಂಬ ಆಕ್ಸೆಸಿಬಲ್ ಆಗಿದೆ. ಕೆಲವೇ ಕ್ಲಿಕ್ಸಲ್ಲಿ ನೀವು RDಯನ್ನು ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಉದಾಹರಣೆಗೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಅವರು ಭಾರತದ ಎಲ್ಲ ಬ್ಯಾಂಕ್ಗಳನ್ನು ನಿಮ್ಮ ಹತ್ರಕ್ಕೆ ತರ್ತಾರೆ. ಅವರ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡ್ಬೋದು. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕಲ್ಲಿ RDಯನ್ನು ಬುಕ್ ಮಾಡ್ಬೋದು. ತಿಂಗಳಿಗೆ 1,000 ರೂಪಾಯಿಂದಲೂ ನೀವು ಅಲ್ಲಿ ಇಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗ 8.1ರಿಂದ 8.3% ತನಕ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ. ನಿಮಗೆಲ್ಲ FD, RD ಅಂದರೆ 5% ಕೊಡ್ತಾರೆ, 6% ಕೊಡ್ತಾರೆ ಅಂತ ಅನ್ಸುತ್ತಲ್ವಾ. ಇವು ಎಲ್ಲ ಬ್ಯಾಂಕ್ಗಳನ್ನ ನಿಮ್ಮ ಹತ್ರಕ್ಕೆ ತರೋದ್ರಿಂದ ಅಲ್ಲಿ ನೀವು ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ ಜಾಸ್ತಿ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ ಅಂಥೇಳಿ. ಆಮೇಲೆ ನೀವು ಚೂಸ್ ಮಾಡ್ಬೋದು ಯಾವ ಬ್ಯಾಂಕಲ್ಲಿ ಇಡ್ತೀರಿ ಅಂಥೇಳಿ ಅಥವಾ RD ಮಾಡ್ತೀರಿ ಅಂಥೇಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡೋ ಕಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಕೇವಲ ಕಾರ್ಗೆ, ಬೈಕಿಗೆ, ಎಮರ್ಜೆನ್ಸಿ ಫಂಡ್ಗೆ, ಟ್ರಿಪ್ಗೆ ಅಂತಲ್ಲ, ಮದುವೆ ಖರ್ಚು 2-3 ವರ್ಷಗಳಲ್ಲಿ ಮದುವೆ ಮಾಡ್ಕೊಳ್ಳೋ ಪ್ಲಾನ್ ಇದ್ರೂ ಕೂಡ ಆ ದುಡ್ಡನ್ನು ಕೂಡ ರಿಸ್ಕಿ ಅಸೆಟ್ಸ್ ಅಲ್ಲಿ ಹಾಕಕ್ಕಾಗಲ್ವಲ್ಲ. ಆ ಟೈಮ್ನಲ್ಲಿ ಮಾರ್ಕೆಟ್ ಬಿದ್ದಿದ್ರೆ ಆಗುತ್ತಾ? ಮದುವೆ ಮುಂದೂಡಕ್ಕಾಗತ್ತಾ? ರೆಡಿ ಇರಲೇಬೇಕಲ್ವಾ? ಸೊ ಎಲ್ಲ ಶಾರ್ಟ್ ಟು ಮೀಡಿಯಂ ಟರ್ಮ್ ಗೋಲ್ಸ್ ಅಲ್ವಾ. ಸೊ ಸ್ನೇಹಿತರೆ, ಇಂತಹ ಗೋಲ್ಗಳಿಗೆ ಕಾಂಪೌಂಡ್ ಇಂಟ್ರೆಸ್ಟ್ ಜೊತೆಗೆ ಒಳ್ಳೆ ಮೆಚುರಿಟಿ ಅಮೌಂಟನ್ನು ಗಳಿಸ್ಕೊಳ್ಳೋಕೆ ತುಂಬ ಜನಕ್ಕೆ RD ಯೂಸ್ಫುಲ್ ಆಗಬಹುದು. ಅದರಲ್ಲೂ ಕೂಡ ಸ್ಟೇಬಲ್ ಮನಿ ಮೂಲಕ ನೀವು ಯಾವುದೇ ಅಕೌಂಟ್ ಓಪನ್ ಮಾಡಬೇಕಾಗಿಲ್ಲ, ಉದ್ದುದ್ದ ಫಾರ್ಮ್ ತುಂಬಬೇಕಾಗಿಲ್ಲ, ದಿನಗಟ್ಟಲೆ ಬ್ಯಾಂಕ್ಗಳಿಗೆ ಅಲಿಬೇಕಾಗಿಲ್ಲ, ಕ್ಯೂ ನಿಲ್ಲಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಫೋನ್ನಲ್ಲೇ ಕೆಲವೇ ಕ್ಲಿಕ್ಸಲ್ಲಿ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಿ ಅಪ್ಲೈ ಮಾಡ್ಬೋದು. ಜೊತೆಗೆ ಸ್ಟೇಬಲ್ ಮನಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ, ಬ್ಯಾಂಕ್ ಮತ್ತು ನಿಮ್ಮ ನಡುವೆ ಕೊಂಡಿ ಅಷ್ಟೇ. ನೀವು ಮಾಡೋ RD ಎಲ್ಲ ಬ್ಯಾಂಕಲ್ಲಿ ಆಗಿರುತ್ತೆ. ಬ್ಯಾಂಕ್ನಿಂದಲೇ ನಿಮಗೆ ಕನ್ಫರ್ಮೇಷನ್, ರಿಸೀಟ್, ಇಮೇಲ್, ಮೆಸೇಜ್ ಎಲ್ಲವೂ ಕೂಡ ಬರುತ್ತೆ. ನೇರವಾಗಿ RBI ಅಧೀನದಲ್ಲಿ ಕೆಲಸ ಮಾಡೋ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ ನಿಮ್ಮ ದುಡ್ಡು ಹೋಗೋದು. ಜೊತೆಗೆ DICGCನ ಪ್ರೊಟೆಕ್ಷನ್ ಕೂಡ ಇರುತ್ತೆ. RBIನ ಸಬ್ಸಿಡರಿ ಇದು, ಅಧೀನ ಸಂಸ್ಥೆ ಇದು DICGC. ಅವರು ಅಸಲು ಬಡ್ಡಿ ಸೇರಿ ಪ್ರತಿ ಬ್ಯಾಂಕ್ ಅಕೌಂಟ್ಗೆ 5 ಲಕ್ಷ ರೂಪಾಯಿ ತನಕ ನಾವು ಗ್ಯಾರಂಟಿ ಅಂತ ಹೇಳ್ತಾರೆ RBIನ DICGCನವರು. ಜೊತೆಗೆ ಆಗಲೇ ಹೇಳಿದ್ವಿ ನಿಮಗೆ, ಹೊರಗಡೆ ಎಲ್ಲ 5-6% ಅಷ್ಟೇ ಬಡ್ಡಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 8.3% ತನಕವೂ ಬಡ್ಡಿ ಕೊಡೋ ಬ್ಯಾಂಕ್ಗಳು ನಿಮಗೆ ಸ್ಟೇಬಲ್ ಮನಿಯಲ್ಲಿ ಸಿಗ್ತವೆ ಅಂತ ಹೇಳಿ. ಸಿಂಪಲ್ ಲೆಕ್ಕಾಚಾರ. ತಿಂಗಳಿಗೆ 5,000ದಂತೆ ಯಾರಾದರೂ ಕೂಡ 3 ವರ್ಷಕ್ಕೆ 6% ಬಡ್ಡಿಗೆಲ್ಲಾದರೂ ಮನೆ ಹತ್ರ ಇದೆ ಅಂತ ಹೇಳಿ ಅಲ್ಲೇ ಹಿಡಿದಿನಂತ RD ಕಟ್ಟಿದ್ರೆ ಬಡ್ಡಿ ರೂಪದಲ್ಲಿ ಸಿಗೋದು ಕೇವಲ 16,000 ರೂಪಾಯಿ. ಅದೇ 5,000ವನ್ನು ಉದಾಹರಣೆಗೆ ಇವಾಗ 8.3% ತನಕ ಬಡ್ಡಿ ಇದೆ ಅಂತ ಹೇಳಿದ್ವಲ್ಲ, ಅದೇ ಬಡ್ಡಿಯನ್ನು ನೀವು ಲಾಕ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಿಮಗೆ ಬಡ್ಡಿನೇ ಸುಮಾರು 24,000 ರೂಪಾಯಿ ಸಿಗುತ್ತೆ. ಜಸ್ಟ್ 2.3% ವ್ಯತ್ಯಾಸದಿಂದ ರಿಟರ್ನ್ಸ್ನಲ್ಲಿ ಸುಮಾರು 8,000ದಷ್ಟು ಲಾಭ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಒಂದು ಅಡ್ವಾಂಟೇಜ್ ಏನು ಅಂದರೆ ರೇಟ್ ಲಾಕ್ ಫೆಸಿಲಿಟಿ. ಇವತ್ತು ನೀವು 8.3% ಬಡ್ಡಿ ದರದಲ್ಲಿ RD ಬುಕ್ ಮಾಡಿದ್ರೆ ನಾಳೆ ಮಾರ್ಕೆಟ್ನಲ್ಲಿ ರೇಟ್ ಏನಾದರೂ ಚೇಂಜ್ ಆಗಿ ಕಮ್ಮಿ ಆದರೂ ಕೂಡ ನಿಮಗೆ ಅವಧಿ ಮುಗಿಯೋ ತನಕ ಅದೇ 8.3% ಬಡ್ಡಿ ಸಿಗ್ತಾ ಇರುತ್ತೆ. 2 ವರ್ಷ, 3 ವರ್ಷ ಅಥವಾ ನಿಮಗೆ ನಿಮ್ಮ ಚೂಸನ್ ಟೆನ್ಯೂರ್ ತಗೊಂಡು ನೀವು ಅಲ್ಲಿ ಮಾಡಿರ್ತೀರಿ ಅಂತ ಹೇಳಿದ್ರೆ ಅಷ್ಟು ಅವಧಿಗೂ ಅದೇ ಬಡ್ಡಿ ಲಾಕ್ ಆಗಿರುತ್ತೆ. ಜೊತೆಗೆ ಟಾಪ್ ಅಪ್ RD ಫೀಚರ್ ಕೂಡ ಇದೆ. ಉದಾಹರಣೆಗೆ ನಿಮ್ಮ RD ಆಲ್ರೆಡಿ ರನ್ ಆಗ್ತಾ ಇರುತ್ತೆ. ಅದೇ ಟೈಮ್ನಲ್ಲಿ ಏನಾದ್ರು ನಿಮ್ಗೆ ಬೋನಸ್ ಬಂತು, ಎಕ್ಸ್ಟ್ರಾ ದುಡ್ಡು ಏನಾದ್ರು ಸಿಕ್ತು ಅಂತ ಇಟ್ಕೊಳ್ಳಿ. ಆ ದುಡ್ಡನ್ನು ಮತ್ತೆ ಆವಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದ್ರೆ ಕಮ್ಮಿ ಇಂಟ್ರೆಸ್ಟ್ ರೇಟಿಗೆ FD ಅಥವಾ RD ಮಾಡಬೇಕು ಅಂತೇನಿಲ್ಲ. ನೀವು ಆಲ್ರೆಡಿ ನಡೀತಿರೋ RDಗೆ ನೀವು ಟಾಪ್ ಅಪ್ ಮಾಡ್ಬೋದು. ಹೈ ಇಂಟ್ರೆಸ್ಟ್ ರೇಟ್ನಲ್ಲೇ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಬೆನಿಫಿಟನ್ನು. ಇನ್ನು ಅವಧಿಗೂ ಮುನ್ನವೇ RD ಕ್ಲೋಸ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ತೀರಾ ಅಗತ್ಯ ಬಿತ್ತು ಅಂತ ಹೇಳಿದ್ರೆ ಕೆಲವೊಂದ್ಸಲಿ ನಿಮಗೇನು 1 ತಿಂಗಳು 2 ತಿಂಗಳು ಕಟ್ಟಕ್ಕಾಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. 2 ಮಂತ್ಸ್ ತನಕ ನೀವು ಸ್ಕಿಪ್ ಕೂಡ ಮಾಡೋಕ್ಕೆ ಅವಕಾಶ ಇರುತ್ತೆ. ಇಲ್ಲ ಕ್ಲೋಸೇ ಮಾಡಬೇಕು ಅಂತ ಹೇಳಿದ್ರೆ ಏನು ದುಡ್ಡೇನು ಲಾಕ್ ಆಗಲ್ಲ, ನೀವು ಕ್ಲೋಸ್ ಮಾಡ್ಬೋದು. ನಿಮಗೆ ಬಂದಿರೋ ಬಡ್ಡಿಯಲ್ಲೇ ಒಂಚೂರು ಪೆನಾಲ್ಟಿ ಕಟ್ಟಾಗುತ್ತೆ ಅಷ್ಟೇ. ಇನ್ನು 50 ಲಕ್ಷಕ್ಕೂ ಅಧಿಕ ಭಾರತೀಯರು ಆಲ್ರೆಡಿ ಸ್ಟೇಬಲ್ ಮನಿಯನ್ನು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾರು ಕೊಡ್ತಿದ್ದಾರೆ ನೋಡಿಕೊಂಡು ನಿಮ್ಮ ಉಳಿತಾಯದ ಜರ್ನಿಯನ್ನು ನೀವು ಶುರು ಮಾಡ್ಬೋದು, ಚೂಸ್ ಮಾಡಿಕೊಂಡು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.